ಹಂಪಿಯ ದೈತ್ಯ ಲಕ್ಷ್ಮೀ ನರಸಿಂಹ ಮೂರ್ತಿಯು ಸುಮಾರು 6.7 ಮೀಟರ್ ಎತ್ತರದ ವಾಸ್ತುಶಿಲ್ಪದ ಹೆಮ್ಮೆಯಾಗಿದ್ದು, ಇದನ್ನು ಕ್ರಿಸ್ತಶಕ 1528ರಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಒಂದೇ ಬೃಹತ್ ಬಂಡೆಯಲ್ಲಿ ಕೆತ್ತಲಾಗಿದೆ. ಮೂಲತಃ ಈ ಭವ್ಯ ಮೂರ್ತಿಯಲ್ಲಿ ಲಕ್ಷ್ಮೀ ದೇವಿಯು ನರಸಿಂಹನ ಎಡತೊಡೆಯ ಮೇಲೆ ಅತ್ಯಂತ ಶಾಂತವಾಗಿ ಕುಳಿತಿದ್ದಳು. ಆದರೆ 1565ರ ಭೀಕರ ಯುದ್ಧದಲ್ಲಿ ಆಕ್ರಮಣಕಾರಿ ಸೈನ್ಯವು ಹಂಪಿಯ ಮೇಲೆ ದಾಳಿ ಮಾಡಿ ಈ ಪವಿತ್ರ ಸ್ಮಾರಕವನ್ನು ಕ್ರೂರಾತಿಕ್ರೂರವಾಗಿ ಧ್ವಂಸಗೊಳಿಸಿತು. ದೇವಿಯ ವಿಗ್ರಹವು ಸಂಪೂರ್ಣವಾಗಿ ಒಡೆದು ಹೋದಾಗ ನರಸಿಂಹನ ಉಬ್ಬಿದ ಕಣ್ಣುಗಳು ಮತ್ತು ಉಗ್ರ ರೂಪ ಮಾತ್ರ ಎದ್ದು ಕಾಣಿಸಿತು. ಹಾಗಾಗಿಯೇ ಸ್ಥಳೀಯರು ಇದನ್ನು ಉಗ್ರ ನರಸಿಂಹ ಎಂದು ಕರೆದರು. ಆದರೂ ಇಂದಿಗೂ ಇಲ್ಲೊಂದು ಅತ್ಯಂತ ಆಕರ್ಷಕ ರಹಸ್ಯವಿದೆ. ಆದಿಶೇಷನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರುವ ಈ ದೇವರನ್ನು ನೀವು ಪಕ್ಕದಿಂದ ಸೂಕ್ಷ್ಮವಾಗಿ ಗಮನಿಸಿದರೆ ನರಸಿಂಹನ ಸೊಂಟದ ಮೇಲಿರುವ ಲಕ್ಷ್ಮೀ ದೇವಿಯ ಮುರಿದ ಎಡಗೈಯನ್ನು ಇಂದಿಗೂ ಸ್ಪಷ್ಟವಾಗಿ ಕಾಣಬಹುದು.